ಸಾಕು ಬಾ ಹತ್ತಿದ್ದು ಹೊರಗಡೆ ಹೋಗೋಣ. ಮನಸ್ಸಿಗೆ ಆಘಾತ. ಡೈಲಿ ಚೆನ್ನಾಗಿರೋಕೆ ಆಗ್ತಾಯಿಲ್ಲ ನನ್ನ ಕೈಲಿ. ತುಂಬ ಜನನ ಕಳ್ಕೊಂಡ್ಬಿಟ್ಟಿದ್ದೀನಿ. ಆಮೇಲೆ ಕೆಲವ್ರದ್ದು ಟ್ರೂ ಕಲರ್ಸ್ ನೋಡಿದ್ದೆ. ಅದಕ್ಕೂ ಜಾಸ್ತಿ ಅಟ್ಯಾಚ್ ಆಗಬಾರ್ದು. ನಿನಗೂ ಕೂಡ ಅವರೇ ಕೊನೆ ತನಕ ಇರ್ತಾರೆ ಅಂತ ಅಲ್ಲ. ಏನೋ ಆಗಿದೆ ನಮ್ಮ ಭೂಮಿಕಾಂಗೆ. ಸಾಕು. ನಿನ್ನ ಸ್ನೇಹದಿಂದ ಅವರು ಬೈದರು. ಯಾವುದು ಪರ್ಮನೆಂಟ್ ಅಲ್ಲ, ಸೊ ಚೇಂಜ್ ಆಗ್ತಾರೆ. ನೀನು ನಂಬರ್ 2 ಜೊತೆ ಇದೆಯಾ ಲಕ್ಷ್ಮಿ. ಹಾಯ್ ಗೈಸ್, ಇವತ್ತು ಮ್ಯಾಟರ್ ಏನಪ್ಪ ಅಂತ ಅಂದರೆ ಭೂಮಿಕಾ ತುಂಬಾ ಬೇಜಾರಾಗಿದ್ದಾಳೆ. ಯಾಕೆ ಅಂತ ಗೊತ್ತಿಲ್ಲ. ಬೆಳಗ್ಗೆನೇ ಕರೆದ್ಲು ಶೂಟ್ ಮಾಡಬೇಕು ಅಂತ. ಸರಿ ಅಂತ ಶೂಟ್ ಮಾಡಬೇಕಾದ್ರೂ ಓಕೆ ಅಂತ ಹೇಳಿ ಶೂಟ್ ಮಾಡಿ ತಕ್ಷಣ ಮತ್ತೆ ಮಲ್ಕೊಂಡಿದ್ದಾಳೆ. ಇವತ್ತು ಬೆಳಗ್ಗೆನೂ ಎದ್ದಿದ್ದು ಲೇಟ್ ಅಂತ ಆಂಟಿ ಹೇಳಿದ್ರು. ಸೊ ಈ ಥರ ಇದ್ದರೆ ಸರಿ ಹೋಗಲ್ಲ. ಹಾಗಾಗಿ ನಾನು ವ್ಲಾಗ್ ಮಾಡ್ತಾ ಇವಳಿಗೆ ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ. ಸೊ ತೋರಿಸ್ತೀನಿ ಬನ್ನಿ. ಹಲೋ ಮ್ಯಾಡಮ್, ಭೂಮಿಕಾ ಮೇಡಮ್. ಸೊ ಇವಾಗ ಶೂಟ್ ಮುಗೀತು. ನಾನು ಲ್ಯಾಪ್ಟಾಪ್ ತಂದಿಲ್ಲ ಅಂತ ಹೇಳಿ ಮೊಬೈಲಲ್ಲೇ ಕಳಿಸ್ಕೊಂಡು ನಾನು ಎಡಿಟ್ ಮಾಡ್ತಾಯಿದ್ದೆ. ಹಾಗೆ ಮಲ್ಕೊಂಡಿದ್ದಾಳೆ ಭೂಮಿಕಾ. ಭೂಮಿಕಾ ಹಾಯ್. ನೀವು ಬೇಜಾರಾಗಿರೋ ಕಾರಣ ತಿಳಿಸ್ತೀರಾ? ವ್ಲಾಗ್ ಎಂತಕ್ಕೆ ಮಾಡ್ತಿದ್ದೀಯ? ಸುಮ್ಮನೆ ಗೊತ್ತಾಗಬೇಕಲ್ಲ ಜನಕ್ಕೆ. ನಾನೇ ಡೈರೆಕ್ಟಾಗಿ ಕೇಳಿದ್ರೆ ನೀನು ಹೇಳಲ್ಲ, ವ್ಲಾಗಿಗೆ ಹೇಳ್ತೀಯಾ ಅಂತ. ಮೇಕಪ್ ಸಹ ತೆಗ್ದಿಲ್ಲ, ಹಂಗೆ ಮಲ್ಕೊಂಡಿದ್ದೆ. ಅದೇ ಹೇಳಿದೆ ನಾನು ಆಡಿಯನ್ಸ್ಗೆ. ಸುಮ್ಮನೆ ಬೇಕಾಬಿಟ್ಟು ಶೂಟ್ ಮಾಡಿ ಮಲ್ಕೊಂಡಿದ್ದಾಳೆ. ಬೇಕಾಬಿಟ್ಟು ಶೂಟ್ ಅಲ್ಲ, ಶೂಟ್ ಆದ ತಕ್ಷಣ ಮಲ್ಕೊಂಡ್ಬಿಟ್ಟಿದ್ದಾಳೆ. ಏನೋ ಆಗಿದೆ ಅವಳಿಗೆ. ಮತ್ತೆ ಇದೇ ವ್ಲಾಗ್ ಎಂತಕ್ಕೆ ಮಾಡ್ತೀಯ ಚೇತು? ಬೇಡ. ಡೈಲಿ ವ್ಲಾಗ್ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಿದೆಯಲ್ಲ. ಡೈಲಿ ಚೆನ್ನಾಗಿರೋಕೆ ಆಗ್ತಾಯಿಲ್ಲ ನನ್ನ ಕೈಲಿ. ಬೇಜಾರಾಗ್ತಾಯಿದೆ, ಸುಸ್ತಾಗ್ತಿದೆ. ನೀನು ಬೇಜಾರಾಗಿದೆಯಾ ಅಂತ ನಿಂಗೇನೋ ತಂದಿದ್ದೀನಿ, ಕೊಡ್ಲಾ? ಏನು ಹಿಡ್ಕೊಡ್ತೀನಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇಲ್ಲ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಸೂಪರ್ ಆಗಿದ್ದೀವಿ. ನಾನು ಸೂಪರ್ ಆಗಿಲ್ಲ ಅಷ್ಟೇ ಗೈಸ್. ಯಾಕೆ ಏನಂತ ವ್ಲಾಗ್ ಸ್ಟಾರ್ಟ್ ಮಾಡಿದೆ? ಸುಮ್ಮನೆ ಭೂಮಿಕಾ ಬೇಜಾರಾಗಿದ್ದಾಳೆ. ನಾನೇನು ಬೇಜಾರಾಗಿಲ್ಲ. ಯಾಕೋ ಇವತ್ತು ಡೇ ಯಾಕೋ ಹಿಂಸೆ ಏನೇನೋ ನೆನಪಾಗ್ತಾ ಇದೆ. ಏನೋ ಕೆಲಸ ಮಾಡೋಕ್ಕೆ ಆಗ್ತಾಯಿಲ್ಲ. ಅದಕ್ಕೆ ಮೇಕಪ್ಪು ತೆಗಿದಲ್ಲೇ ಹಾಗೆ ಮಲ್ಕೊಂಡಿದ್ದೀನಿ. ಡ್ರೆಸ್ ಚೇಂಜ್ ಒಂದು ಮಾಡಿದೆ, ಶೂಟ್ ಇತ್ತು ಅಂತ. ತಿಂಡಿ ಸಹನೂ ಮಾಡಿಲ್ಲ ನಾನು. ಹಿಂಸೆ ದೂರ ಮಾಡ್ತೀನಿ. ಚಾಕ್ಲೇಟ್ ಕೊಟ್ಟರೆ ಹಿಂಸೆ ದೂರ ಆಗುತ್ತಾ? ಇನ್ನೊಂದು ಕೊಡ್ತೀನಿ. ಇನ್ನೊಂದೇನು ಕೊಡ್ತೀಯಾ? ಅಲ್ಲಿರೋದು ನೀನೇ ಕೊಡಬೇಕಾ? ಎಲ್ಲ ಇರುತ್ತೆ, ಕೊಡೋರು ಬೇಕಲ್ವಾ? ತಗೊಳ್ಳಿ, ಕೊಡ್ವಿ. ಇದೆಲ್ಲ ಕೊಟ್ಟು ಸರಿ ಮಾಡ್ಬೋದು. ನನ್ನ ಮನಸ್ಸು ನಾನು ಸರಿ ಮಾಡ್ತೀನಿ. ನನ್ನ ಮನಸ್ಸೇ ಸರಿ ಇಲ್ಲ ಗೈಸ್. ನಂಗೆ ಯಾಕೋ ಬೇಜಾರು, ಹಿಂಸೆ, ಅಳು ಇದೆಲ್ಲ ವಿಷಯಕ್ಕೂ ಬೇಡ, ಎಲ್ಲ ಬರ್ತಿದೆ. ಇವಾಗ ತಪ್ಕೊಂಡ್ರೆ ಸರಿ ಹೋಗುತ್ತೆ ಅಂತಲ್ಲ. ಯಾವಾಗಲೂ ಸರಿ ಹೋಗುತ್ತಲ್ಲ, ಇವಾಗ ಯಾಕೆ ಸರಿ ಹೋಗ್ತಿಲ್ಲ? ಗೊತ್ತಿಲ್ಲ. ಇರಲಿ, ಸರಿ ಮಾಡ್ಕೊಳ್ಳಿ. ಅಯ್ಯೋ ಏನೋ ಆಗಿದೆ ನಮ್ಮ ಭೂಮಿಕಾಂಗೆ. ಸಾಕು, ನಾನು ಫ್ರೆಶ್ ಅಪ್ ಆಗ್ಬೋದು. ಗೈಸ್, ಯಾವಾಗಲೂ ಬೇಜಾರಾದರೆ ನಾನೇನಾದರೂ ಡ್ಯಾನ್ಸ್ ಮಾಡ್ತೀನಿ ಅಥವಾ ಹಾಡು ಕೇಳ್ತೀನಿ, ಏನಾದರೂ ಫಿಲ್ಮ್ ನೋಡ್ತೀನಿ. ಬಟ್ ಇವತ್ತಾಗೋ ಸಿಕ್ಕಾಪಟ್ಟೆ ಒಂಥರ ಹಿಂಸೆ ಆಗ್ತಾಯಿದೆ. ಅದಕ್ಕೆ ಚಂಪುನ ಮಾತಾಡ್ಸೋಣ ಅಂತ ಬಂದೆ. ಹಾಯ್ 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 ಬೇಬಿ, ಹಾಯ್ ಬೇಬಿ. ಟೈಮ್ ಬಂದು 4 5 ಗಂಟೆ. ನಾನು ಊಟ ಮಾಡಿಲ್ಲ, ಭೂಮಿಕಾನು ಊಟಕ್ಕೆ ಬರ್ತಾಯಿಲ್ಲ ನೋಡಿ. ಊಟ ಬೆಳಗ್ಗೆನೂ ತಿಂಡಿ ತಿಂದಿಲ್ವಂತೆ ಆಂಟಿ ಹೇಳಿದ್ರು. ನಾನು ಆವಾಗಲೇ ಹೇಳಿದ್ನಲ್ಲ, ಮೈಕೆಲ್ಲಿ ಅಲ್ಲೇ ಹಾಕೊಂಡಿದ್ಯಲ್ಲ. ಸಾರಿ.
ಬೆಳಿಗ್ಗೆನೇ ತಿಂದಿಲ್ಲ ಅಂತ ನಾನು ನಿನಗೆ ಹೇಳಿದೆ ತಾನೆ. ಯಾಕೆ ನಿಂಗೆ ಗೊತ್ತಿಲ್ವಾ? ನಮ್ಮ ಅಮ್ಮಂಗೆ ಕೇಳಬೇಕಿತ್ತ? ಹ್ಞೂ 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 ಸರಿ ಬಾಯ್, ಇವಾಗ ಊಟ ಮಾಡು. ಹೊಟ್ಟೆ ಚಲೋ 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 ಚಲೋ. ಹಸಿವಿಲ್ಲ. ಬಾರೆ ಸುಮ್ಮನೆ ನೀನು ಬೈಸ್ಕೊಬೇಡ ನನ್ನ ಅವಾಗಲೇ ತಂದು ಏನು ಫೋನ್ ತರಬೇಡ. ಫೋನ್ ತಂದರೆ ನೀವು ಬರ್ತೀಯ ಅಂತ, ಅವಾಗ ಸ್ವಲ್ಪ ಆ್ಯಕ್ಟಿವ್ ಆಗಿರ್ತೀಯ ಅಂತ. ಇಲ್ಲ ಅಂತಂದರೆ ನೀನು ಆ್ಯಕ್ಟಿವ್ ಆಗಿರಲ್ಲ, ಅದಕ್ಕೆ ವ್ಲಾಗ್ ಮಾಡ್ತಾ ಇರೋದು. ವ್ಲಾಗ್ ಮಾಡ್ತಾ ಮಾಡ್ತಾ ಆ್ಯಕ್ಟಿವ್ ಆಗಿರ್ತೀಯ ಅಂತ. ಈಗೇನು ಊಟಕ್ಕೆ ಬರ್ತೀಯ ಬರೋಲ್ಲ? ಬರಲ್ಲ. ಮುಚ್ಕೊಂಬ. ಸರಿ ಹಾಕೊಂಬರ್ತೀನಿ. ಆಂಟಿ 5 ಗಂಟೆ ಫುಲ್ ಬೇಜಾರು ಮಾಡ್ಕೊಂಡು ಅವಳು ಊಟನೇ ಮಾಡಿಲ್ಲ. ಯಾಕೆ ಕೇಳು? ಯಾಕೆ ಬೇಜಾರು ಮಾಡ್ಕೊಂಡಿದ್ದೀರಾ? ಊಟ ಮಾಡೋದು ಈಗ ಆ ಥರ ಎಬ್ಸ್ಕೊಂಡು ಕರ್ಕೊಂಡು ಹೋಗ್ಬೇಕು. ಅಳ್ತಾರೆ ಊಟ ಮಾಡ್ಬಾ ಅಂತ. ನೋಡು ಬರ್ತಿಲ್ಲ ಊಟಕ್ಕೆ. ಬನ್ನಿ ನೋಡಿ ನೀನೇ ಕರಿ. ಬನ್ನಿ. ಬನ್ನಿ. ಯಾಕೆ ಅಳ್ತಿದ್ದಾಳೆ. ಕೈ ಕೈ ನೋಡಿ ಪಾಪ ಆ ಸಾಲಕ್ಕೆ ಎಷ್ಟು ಇದಾಗಿ ಕರೀತಿದ್ದಾಳೆ. ಬರಬೇಕು ಅಂತ ಇಲ್ಲ ಸರ್, ಹೊಟ್ಟೆ ಹಸಿತಿಲ್ಲ. ನಾನು ತಿಂತಿದ್ದೆ ನಾನು. ಹೌದಾ? ಇಷ್ಟನಾ? ಇಷ್ಟನಾ? ಕ್ಯೂಟಾಗಿ ಕಾಣಿಸ್ತಿದ್ಯಾ? ಯಾಕಂದ್ರೆ ಜ್ವರ ಬಂದಿತ್ತು. ಅವಳಿಗೆ ಜ್ವರ ಬಂದಿದೆ. ಅವ್ರಿಗೆ ಹಂಗೆ ಕರೀತಾ ಇದೆ. ಜ್ವರ ಇದ್ರು ಬರಕ್ಕೇನು ಹೊಟ್ಟೆ ಹಸಿತು. ದೊಡ್ಡ ಮುಚ್ಕೊಂಡು ಬಾರೆ. ಬೆಳಗ್ಗೆನೂ ತಿಂದಿಲ್ಲ ಸಣ್ಣ ಅವಳು. ಭೂಮಿಕಾ ಬಿ ಊಟ ಬೇಡ ಅಂದೆ ತಾನೆ. ತಿನ್ನೇಲೆ. ಇವಳು ಬೇಡ ಅಂದ್ಲಂತೆ ನಾನು ಕೇಳ್ಬೇಕಂತೆ. ಎಂಥದ್ದು ನಾನ್ಸೆನ್ಸ್ ಇದು. ಅಮ್ಮ ಎಲ್ಲಿ? ಅಮ್ಮ ಆಂಟಿ ಎಲ್ಲೋ ಹೋಗಿದ್ರು, ಮೇಲೆ ಹೋಗಿದ್ದಾರೆ ಅನಿಸುತ್ತೆ. ಅವರು ಬೈದರು. ಬೆಳಗಿಂದ ನಾನು ಹೇಳಿದ್ದಾಯಿತು, ಅವಳು ಕೇಳಲ್ಲ, ಏನಾದ್ರು ಮಾಡ್ಕೊಳ್ಳಿ ಹೋಗು ಅಂತ ಸಿಟ್ಟು ಮಾಡ್ಕೊಂಡಿದ್ದಾರೆ ನಿನ್ನ ಮೇಲೆ. ಅಷ್ಟೊಂದು ಒಳ್ಳೆಯವರ? ಖಂಡಿತ. ನಾನು ತಿನ್ನಲಿಲ್ಲ ಅಂದರೆ ಇಷ್ಟೊಂದು ಆಗಲ್ಲ ಆಗುತ್ತೆ. ಖಂಡಿತ ನಿನಗೆ ಗೊತ್ತಾಗಲ್ಲ. ಅದು ಪೇರೆಂಟ್ಸ್ದು ಹಿಂದ್ಗಡೆದು ಇನ್ನೊಂದು ಫೇಸು. ಅದು ಬೇರೆಯವ್ರಿಗೆ ಗೊತ್ತಿರುತ್ತೆ. ಇವಾಗ ನನ್ನ ಪೇರೆಂಟ್ಸ್ ನನಗೆ ಗೊತ್ತಿರಲ್ಲ. ಆ ಥರ ತಿಂದ ನೀನು ನಿಲ್ಕಣವ. ನನಗೆ ಬೇರೆ ಕೆಲಸಗಳು ಉಂಟು. ಐ ಆಮ್ ಡೂಯಿಂಗ್ ಮೈ ಜಾಬ್ ಮೀನ್ ವೈಲ್. ಬಾರೆ ನಂಗೆ ಸಾಕಣೆ. ಮುಚ್ಕೊಂಬಾರೆ. ಸಾಕು. ಹಿ ಬಿಡೋರು ಯಾರು? ಸಲೀಸಾಗಿ ಒಳಗೆ ಹೋಗ್ತಿದೆ. ಸಾಕು. ಇಲ್ಲ ಅದ ಇಲ್ಲ ಗೈಸ್, ಆಟಕ್ಕೆ ಬಂದ್ವಿ. ಇವಾಗ ಸ್ವಲ್ಪ ಮೈಂಡ್ ರಿಫ್ರೆಶ್ ಆಗುತ್ತೆ ಅಂತ. ನಾನು ಚೆನ್ನಾಗೈತೆ. ಓಹ್ ಸಾಕಾಗಿದ್ದಾಳೆ. ನೀವೇ ನೋಡ್ತಾ ಇದ್ದೀರಲ್ಲ. ಯಾರು ಸೂಪರ್ ಆಗಿರೋದಂದರೆ ಭೂಮಿಕಾ. ಭೂಮಿಕಾನಷ್ಟು ಚೆನ್ನಾಗಿ ಯಾರೂ ಇರೋಕ್ಕೆ ಸಾಧ್ಯನೇ ಇಲ್ಲ. ಸರಿ, ಇವಾಗ ಆಟ ಆಡು ಫಸ್ಟ್ ನೀನು. ಮತ್ತೆ ಬೇಜಾರಾದ ಉದ್ದೇಶ? ನಥಿಂಗ್. ಇಲ್ಲಿ ಹೇಳಿ, ಪರವಾಗಿಲ್ಲ. ನಥಿಂಗ್. ಪರವಾಗಿಲ್ಲ ಹೇಳಿ. ಏನಿಲ್ಲಮ್ಮ. ಹೇಳಿ ಮೇಡಮ್, ಹೇಳಿ. ಏನಿಲ್ಲ. ಆ ಥರ ಎಲ್ಲ ಬೇಜಾರಾಗ್ಬಾರ್ದು. ನಾನು ಎತ್ತಾಗ ಬೇಜಾರಾಗೋದು. ಅಯ್ಯೋ ನಾನು ಎಂಥ ಕಾಮಿಡಿ ಪೀಸ್ ನಾನು. ರೀಸನ್ ಏನೂ ಇಲ್ಲ. ಅದೇ ಮನಸ್ಸಿಗೆ ಆಘಾತ. ಮನಸ್ಸಿಗೆ ಆಘಾತದ ಉದ್ದೇಶ? ಸುಮ್ಮನೆ ಹಂಗೆ. ಇವತ್ತು ಡೇನೇ ಚೆನ್ನಾಗಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಇವಾಗ ಬರುತ್ತಲ್ಲ ಫೋಟೋ, ಅಂದರೆ ಏನಂತಾರೆ, ಫೋಟೋ ಬರ್ತಾ ಇರ್ತದನ, ಹಳೆ ಫೋಟೋಸ್ ಎಲ್ಲ. ಓಕೆ, ಗೂಗಲ್ ಫೋಟೋಸು, ಮೆಮೊರೀಸು. ಓಕೆ, ನೋಡಿದ್ನಾ? ಏನು ನೋಡಿದೆ ಅದರಲ್ಲಿ? ಅಂಥ ಮೆಮೊರೀಸ್ ಏನಿತ್ತು? ಹಂಗೆ ಸುಮ್ಮನೆ ಫ್ರೆಂಡ್ಸು, ಫ್ಯಾಮಿಲಿ ಎಲ್ಲ ನೋಡಿದೆ. ಓಕೆ, ಹೆಂಗಿತ್ತು ಆವಾಗ. ಸೊ ಡೇ ಬೈ ಡೇ ಎಲ್ಲ ಕಮ್ಮಿ ಆಗ್ತಾ ಬರ್ತಾ ಇದೆ. ಲಿಟ್ರಲಿ ನನಗೆ ಗೊತ್ತಾಗ್ತಾ ಇದೆ. ತುಂಬ ಜನನ ಕಳ್ಕೊಂಡ್ಬಿಟ್ಟಿದ್ದೀನಿ. ಆಮೇಲೆ ಕೆಲವ್ರದ್ದು ಟ್ರೂ ಕಲರ್ಸ್ ನೋಡಿದ್ದೆ. ಅದೆಲ್ಲ ಕ್ಯಾಲ್ಕುಲೇಟ್ ಮಾಡಿದಾಗ ನನಗೆ ಅನಿಸಿದ್ದೇನೆಂದರೆ, ಓಕೆ, ಯಾವುದು ಪರ್ಮನೆಂಟ್ ಅಲ್ಲ. ಓಕೆ, ನಾನು ಒಬ್ರನ್ನ ನಂಬ್ತೀವಿ ಅಂತ ಅಂದರೆ ಅವರೇ ಕೊನೆ ತನಕ ಇರ್ತಾರೆ ಅಂತ ಅಲ್ಲ. ಸೊ ಚೇಂಜ್ ಆಗ್ತಾರೆ. ಅವರಿಗೂ ಒಂದು, ಓಕೆ, ಅವ್ರು ಇಷ್ಟಪಟ್ಟವ್ರ ಜೊತೆ ಅವ್ರು ಹೋಗ್ತಾರೆ.
ಈವನ್ ಫ್ರೆಂಡ್ಸ್ ಆಗಿರ್ಬೋದು, ರಿಲೇಷನ್ಶಿಪ್ಪಲ್ಲಿ ಇರಬಹುದು ಅಥವಾ ಫ್ಯಾಮಿಲಿಯಲ್ಲಿ ಇರ್ಬೋದು, ಈ ಥರ ಎಲ್ಲ ಚೇಂಜ್ ಆಗ್ತಾರೆ. ಅದನ್ನ ಅರಗಿಸ್ಕೊಳಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನಾನು ಡೇ ಬೈ ಡೇ ಹೆಂಗೆ ನಾನು ಸ್ಟ್ರಾಂಗ್ ಆಗಿದ್ದೀನಿ ಅಂತ ಸುಮ್ಮನೆ ಪೋಟ್ರೆ ಮಾಡ್ತಾಯಿದ್ದೀನಿ ಅಂತ ಅನ್ನಿಸ್ತಾ ಇದೆ. ವ್ಲಾಗ್ ಮಾಡ್ತೀನಿ. ಇವಾಗ ನಾನು ಡೈಲಿ ವ್ಲಾಗ್ ಮಾಡ್ತಿದ್ದೀನಿ ತಾನೇ. ಅದೇ ಸ್ವಲ್ಪ ಏನು ಹೇಳಿ ಎನರ್ಜೆಟಿಕ್ ಆಗಿದ್ದೀನಿ. ಅದು ಹಂಗೆ ಇರಬೇಕು. ಇವಾಗ ಆಯಿತು ಟ್ರೂ ಕಲರ್ಸ್ ಗೊತ್ತಾಯಿತು ಅಂತ ಖುಷಿ ಪಡಬೇಕು, ಅಥವಾ ಟ್ರೂ ಕಲರ್ಸ್ ಗೊತ್ತಾಯಿತು ಬಿಟ್ಟೋದ್ರು ಅಂತ ಬೇಜಾರು ಮಾಡ್ಕೋಬೇಕಾ? ಅದು ಚತನ ನಿನಗೆ ಹಿಂಗೆ ನನ್ನ ಮನಸ್ಸು ಒಂಥರ ಆಯಿತಾ. ನಾನು ಸ್ಟ್ರಾಂಗ್ ಆಗಿ ಇರ್ತೀನಿ ಆಯಿತಾ. ಹೊರಗಡೆ ಪೋಟ್ರೆ ಮಾಡೋದು ಹಂಗಂತಲ್ಲ ಭೂಮಿಕಾ, ನಾನು ಹೇಳ್ತಿರೋದು ಏನಂದರೆ, ಹೊರಗಡೆ ಅವರು ಏನಾದರೂ ಮಾಡಿದ್ರು ಅದು ಇದು ಅಂತ ಅಂದಾಗ ಸುಮ್ಮನೆ ಬಿಟ್ಬಿಡ್ಬೇಕು, ಜಾಸ್ತಿ ತಲೆಗೆಚ್ಕೊಳಕ್ಕೆ ಹೋಗ್ಬಾರ್ದು. ಅದೇ ನಮ್ಮವರು ಫ್ಯಾಮಿಲಿ ಮೆಂಬರ್ಸು ಅಥವಾ ನಮ್ಮ ಫಸ್ಟ್ ಸರ್ಕಲ್ ಅವರು ಮಾಡಿದ್ರು ಅಂತ ಅಂದಾಗ ಓಕೆ, ಇಫ್ ಇಟ್ ಈಸ್ ನಿನಗೆ ಇಲ್ಲ ಅದರಲ್ಲಿ ಇಲ್ಲ ಜೆನ್ಯೂನಿಟಿ. ಫ್ಯಾಮಿಲಿ ಅಂತ ಬಂದಾಗ ಸುಮ್ಮನೆ ಸಹಿಸ್ಕೊಂಡು ಹೋಗ್ಬಿಡ್ಬೇಕು, ಅಥವಾ ಅಲ್ಲಿ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರುತ್ತೆ, ಅದನ್ನ ಮಾತಾಡಿಕೊಂಡು ಸರಿ ಮಾಡ್ಕೋಬೇಕು. ಇಲ್ಲ ಮೂರನೇವ್ರು ಬಂದ್ಬಿಟ್ಟು ಯಾರೋ ಆ ಥರ ಹಿಂಗಿದ್ರು ಹಿಂಗೆ ಚೇಂಜ್ ಆದರು ಅಂತ ಅಂದಾಗ ಬಿಟ್ಟಾಕ್ಬಿಡ್ಬೇಕು, ಜಾಸ್ತಿ ತಲೆ ಕೆಚ್ಕೊಳ್ಬಾರ್ದು. ಬಿಟ್ಟಾಕಿದ್ದೀನಿ, ನಾನು ಬಿಟ್ಟಾಕಿಲ್ಲ ಅಂತ ಅಲ್ಲ. ಬಟ್ ಓಕೆ, ಇವತ್ತು ಸಡನ್ನಾಗಿ ಪಟ್ಟಂತ ನೆನಪಾಯ್ತು. ನಾನು ಎಷ್ಟು ಇದಾಗಿ ಗಟ್ಟಿಯಾಗಿ ಹಿಡ್ಕೊಂಡು ಇಲ್ಲ, ಅವ್ರಿಷ್ಟ ಲೈಕ್ ಹಂಗೆ ಬಿಟ್ಬಿಟ್ಟಿದ್ದೆ. ಬಟ್ ಇವತ್ತು ಆ ಫೋಟೋಸ್ ಎಲ್ಲ ನೋಡಿ ಫ್ಯಾಮಿಲಿ ಫ್ರೆಂಡ್ಸ್ ಓಕೆ ಹಿಂಗೆಲ್ಲ ಇದ್ವಿ, ಎಷ್ಟು ಚೆನ್ನಾಗಿತ್ತು. ಇವಾಗ ಈ ಥರ ಇರೋಕ್ಕಾಗಲ್ಲ, ಬಿಕಾಸ್ ಅವ್ರವ್ರ ಕಂಫರ್ಟ್ ಝೋನು, ಅವ್ರವ್ರ ಇಷ್ಟ. ಸೊ ನಾನು ಹಿಂಗೆ ಒಂಥರ ಅಂದರೆ ಒಂದು ಸ್ವಲ್ಪ ಜನ ಮಾತ್ರ ನಾನು ಫ್ರೆಂಡ್ಸ್ ಅಥವಾ ಮಾಡ್ಕೊಳ್ಳೋದು ಅಥವಾ ಮಾತಾಡೋದು. ನಾನು ಜಾಸ್ತಿ ಮಾತಾಡೋದೇ ಇಲ್ಲ, ಯಾರ ಹತ್ರನೂ ಮಾತಾಡಲ್ಲ. ನೀನು ಯಾರೋ ನೋಡಿದ್ಯಾ ಮಾತಾಡೋದು? ನಾನು ಏನಾದ್ರು ಫುಲ್ ಅಟ್ಯಾಚ್ ಆದರೆ ಫುಲ್ ಅಟ್ಯಾಚ್ ಆಗಿಬಿಡ್ತೀನಿ ನಾನು. ಓಕೆ, ಎಲ್ಲ ಶೇರ್ ಮಾಡ್ಕೊಳ್ಳೋದು ಅದು ಇದು ಅಂತ ಮಾಡ್ಕೊಂಡ್ಬಿಡ್ತೀನಿ. ಬಟ್ ಅವ್ರ ಕಡೆಯಿಂದ ಏನೋ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆದಾಗ ತುಂಬ ಬೇಜಾರಾಗುತ್ತೆ. ಓಕೆ, ಇಷ್ಟೆಲ್ಲ ಮಾಡಿದ್ರು ಲಾಸ್ಟಿಗೆ ಹಿಂಗೆ ಅಂದ್ಬಿಟ್ರಲ್ಲ, ಹಿಂಗೆ ಮಾಡಿಬಿಟ್ರಲ್ಲ ಅನ್ನೋದು ಬಂದೇ ಬರುತ್ತೆ. ನಿನಗಾಗಲೂ ಹಂಗೆ ಆಗುತ್ತೆ. ನಂಗೆ ಆಗಿದೆ, ನನಗೇನು ಆಗಿಲ್ಲ. ನನಗೂ ತುಂಬ ಆಗಿದೆ. ಮತ್ತೆ ಪದೇ ಅದೇ ತಪ್ಪು ಮಾಡೋಕ್ಕೆ ಹೋಗ್ತಾ ಇದ್ದೀನಲ್ಲ ಅಂತ. ಇವಾಗ ನಾನು ಫುಲ್ ಸ್ಟ್ರಿಕ್ಟಾಗಿ ಓಕೆ, ಲಿಮಿಟೆಡ್ ಸರ್ಕಲ್, ಲಿಮಿಟೆಡ್ ಫ್ರೆಂಡ್ಸ್, ಓಕೆ ಹಂಗೆ ಹಿಂಗೆ ಅಂತ ಎಷ್ಟು ಸರಿ ಇದು ಮಾಡಿಕೊಂಡ್ರು ತಲೆಗೆ ಹೊಡೆಯುತ್ತೆ. ಏನೋ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂತ ಸುಮ್ಮನೆ ಆಗುತ್ತೆ. ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅನ್ನೋದಕ್ಕೆ ಇಟ್ ಈಸ್ ಅ ಲರ್ನಿಂಗ್. ಸೊ ಅವ್ರ ಲೈಫಲ್ಲಿ ಬಂದಿದ್ದರಿಂದ ನೀನು ಏನಾರು ಒಂದು ಪಾಠ ಕಲಿತಾ? ಅಫ್ಕೋರ್ಸ್ ಅಷ್ಟೇ. ಅವ್ರ ಲೈಫಲ್ಲಿ ಬಂದಿರೋದೇ ನಿನಗೆ ಪಾಠ ಕಲಿಸೋಕ್ಕೆ ಅಲ್ವಾ? ಅವ್ರು ಕಲಿಸಿದ್ರು ಹೋದರು, ನೀನು ಇವಾಗಲೂ ಎಚ್ಚೆತ್ಕೊಳ್ಳಿಲ್ಲ, ಪದೇ ಅದೇ ತಪ್ಪು ಮಾಡ್ಕೊಂಡ್ಬಿಡ್ತೀಯ ಅಂತಂದರೆ ಯು ವಿಲ್ ಬಿ ದ ಸಫರರ್. ಓಕೆನಾ? ನಮ್ಮ ಎಮೋಷ್ನಲ್ ಅಟ್ಯಾಚ್ಮೆಂಟ್ ನಮ್ಮ ಹತ್ರ ಇರಬೇಕು ಯಾವಾಗಲೂ. ಒಂದು ಪಾರ್ಟ್ ಆಫ್ ಎಮೋಷ್ನಲ್ ಅಟ್ಯಾಚ್ಮೆಂಟ್, ಆಮೇಲೆ ಇನ್ನೊಂದು ಪಾರ್ಟ್ ಬೇರೆಯವ್ರ ಜೊತೆ ಇರಬೇಕು. ನೀನು ಕಂಪ್ಲೀಟಾಗಿ ಬೇರೆಯವ್ರ ಜೊತೆನೇ ಎಮೋಷ್ನಲ್ ಅಟ್ಯಾಚ್ಮೆಂಟ್ ಇಟ್ಕೊಂಡ್ರೆ ಯು ವಿಲ್ ಬಿ ದ ಸಫರರ್ ಅಲ್ವಾ? ಸೊ ನಮ್ಮನ್ನು ನಾವು ಸೇಫ್ ಗಾರ್ಡ್ ಮಾಡ್ಕೊಳ್ಬೇಕು ಯಾವತ್ತೂ. ಅದಕ್ಕೆ ಸ್ವಲ್ಪ ಟೈಮ್ ಬೇಕು. ಅಂದರೆ ಯಾರಿಗೂ ಜಾಸ್ತಿ ಅಟ್ಯಾಚ್ ಆಗಬಾರ್ದು. ನಿನಗೂ ಕೂಡ ನಿಜ, ಹೌದು. ಅದೇನು ಸುಮ್ಮನೆ ಕಾಮಿಡಿ ಮಾಡೋದಲ್ಲ, ನಿಜವಾಗ್ಲೂ ಯಾರಿಗೂ ಅಟ್ಯಾಚ್ ಆಗಬಾರ್ದು. ನನಗೂ ಕೂಡ ಅಟ್ಯಾಚ್ ಆಗೋದು ತಪ್ಪೇನೆ. ಎಷ್ಟು ಹರ್ಟ್ ಆಗುತ್ತೆ ಅಂದರೆ ಅಪ್ಪ ದೇವರೇ, ಎಲ್ಲ ಇವಾಗ ಗೊತ್ತಾಗ್ತಾಯಿದೆ ಅಷ್ಟೇ. ಎಲ್ರಿಗೂ ಅರ್ಥ ಆಗುತ್ತೆ, ಅವ್ರವ್ರು ಮಾಡಿದಾಗ ಅವ್ರವ್ರಿಗೆ ಗೊತ್ತಾಗ್ಬಿಡುತ್ತೆ. ಅಷ್ಟೇ. ಓಕೆ, ಯಾರು ಎಲ್ಲಿದ್ದಾರೆ, ಯಾರು ಹೆಂಗಿದ್ದಾರೆ ಅಷ್ಟೆ. ನನಗೇನಿಲ್ಲ, ಬಟ್ ಎಲ್ಲೇ ಇರಲಿ ಚೆನ್ನಾಗಿರಲಿ ಎಲ್ಲರೂ ಅಷ್ಟೆ, ಇನ್ನೆಂತ ಇಲ್ಲ. ಬಟ್ ಆದರೆ ಇವತ್ತು ಸ್ವಲ್ಪ ಬೇಜಾರಾಯಿತು, ಮೂಡ್ ಆಫ್ ಆಯಿತು. ಮೂಡ್ ಆಫ್ ಮಾಡ್ಕೋಬಾರ್ದು. ನಾನು ಇರಬೇಕಾದ್ರೆ ಆಯಿತಾ? ಇಲ್ಲಪ್ಪ, ನೀನಿದೆಯಾ? ನಾನು ಚೇತನ್ ನನ್ನ ಮತ್ತೆ ಅಟ್ಯಾಚ್ ಆಗಬೇಡ ಆಯಿತಾ ನನ್ನ ಜೊತೆ? ಇಲ್ಲ ಕಣಮ್ಮ, ಯಾರಿಗೂ ಅಟ್ಯಾಚ್ ಆಗಲ್ಲ. ನಾನು ಒಬ್ಬಳೇ ಇರಬೇಕು ಅಂತ ಅನ್ನಿಸ್ತಿದೆ, ನಾನು ಒಬ್ಬಳೇ ಟ್ರಾವೆಲ್ ಮಾಡಬೇಕು ಅಂತ ಅನ್ನಿಸ್ತಿದೆ. ನೀನು ಬಿಟ್ಟು ನಾನು ಒಬ್ಬಳೇ ಹೋಗ್ತೇನೆ. ಬೈ ಟಾಟಾ. ನಾನು ಯಾರಿಗೂ ಅಟ್ಯಾಚ್ ಆಗಬಾರ್ದಲ್ಲ. ಗೋ ಶೋರ್, ಹೋಬಾ. ನೀನು ಒಬ್ಬಳೇ ಹೋಗು, ಹಿಂದೆ ಬರ್ತೀನಿ ನಾನು. ಯಾರು ಬೇಡ, ನಿಂಗೆ ಗೊತ್ತಿದೆ ನಾನು ಹಿಂದೆ ಬರ್ತೀನಿ ಅಂತ. ಎಷ್ಟು ಸರಿ ಹಂಗೆ ಮಾಡಿದಾಳೆ ಗೊತ್ತಾ ಗೈಸ್? ಲದಾಖಲ್ಲೂ ಹಾಗೆ ಮಾಡಿದ್ದಾಳೆ. ಒಬ್ಬಳೇ ಹೋಗೋಕ್ಕೆ ಬಿಡಲ್ಲ. ಓಕೆ, ಹೋದ್ರೆ ಒಂದು ದಿನ 2 ದಿನ ಮ್ಯಾಕ್ಸ್ ಅಂದರೆ ಪಟ್ಟಂತ ಹಿಂದೆ ಬಂದಿರ್ತಾಳೆ.
ಈ ಸತಿ ಆ ಥರ ಹಿಂದೆ ಬರಲ್ಲ, ನಿಂಗೆ ಗೊತ್ತಾಗ್ದಲೇ ಇರೋ ಥರ ಬರ್ತೀನಿ. ಅಂದರೆ ಹಿಂದೆನೇ ಅಂದರೆ ನನ್ನ ಐಸೈಟಿಗೆ ನೀನು ಕಾಣ್ತಾ ಇರ್ತೀಯ, ಬಟ್ ನಿನಗೆ ಗೊತ್ತಿರಲ್ಲ ನಾನು ಹಿಂದೆ ಇರ್ತೀನಿ ಅಂತ. ಆ ಥರ ಅಂದರೆ ನೀನೊಂದು ಸ್ವಲ್ಪ ದಡ್ಡಿ ಕಣೆ, ನಿನಗೆ ಅಷ್ಟು ಜನಗಳಿದು ಅಥವಾ ಅವ್ರದ್ದಿದು ಏನೂ ಗೊತ್ತಾಗಲ್ಲ. ಹಿಂದ್ಗಡೆ ಪ್ರೊಟೆಕ್ಟ್ ಮಾಡೋರು ಯಾರು ಬೇಕಲ್ಲೇ ಭೂಮಿಕಾ, ನೀನು ಇದೆಯಲ್ಲೇ. ಹಾಂ, ಅದಕ್ಕೆ ನಾ ಬರೋದು. ಜನ ತುಂಬ ಚೆನ್ನಾಗಿ ಏಮಾರಿಸ್ತಾರೆ ನೀನು ಚೆನ್ನಾಗಿ ಏಮಾರ್ತೀಯ. ಏಮಾರೋದನ್ನ ಸ್ವಲ್ಪ ಕಮ್ಮಿ ಮಾಡು ಆಯಿತಾ. ಯಾವಾಗಲೂ ನಾನು ಇರಲ್ಲ, ಓ ಭೂಮಿಕಾ ಅದು ಹಂಗಲ್ಲ ಭೂಮಿಕಾ, ಇದು ಹಿಂಗಲ್ಲ ಭೂಮಿಕಾ ಅಂತ ಹೇಳೋಕ್ಕೆ. ಸೊ ಸ್ವಲ್ಪ ಥಿಂಕಿಂಗ್ ಕೆಪಾಸಿಟಿ ಬೆಳೆಸ್ಕೋಬೇಕು. ಏನು ಚಿಕ್ಕ ಮಗುನ ನೀನು, ಸಾನುಗೆ ಹೇಳ್ಕೊಟ್ಟಂಗೆ ಹೇಳ್ಕೊಡ್ಬೇಕಲ್ಲ ನಿನಗೆ. ನೀನು ನಂಬರ್ 2 ಜೊತೆ ಇದೆಯಾ ಲಕ್ಷ್ಮಿ. ಬಿಲ್ಡಪ್ ಕೊಡ್ಕೊಂಡ ನಗಾಡ್ದಲ್ಲ. ನಡಿ. ಲಕ್ಷ್ಮಿ ಜೊತೆ ಇರ್ಬೇಕಾದ್ರೆ ಖುಷಿಯಾಗಿರ್ಬೇಕು. ಹ್ಞೂ ಸರಿ ಸಾಕು, ಬಾ ಹತ್ತಿದ್ದು ಹೊರಗಡೆ ಹೋಗೋಣ. ನಾನೇನು ಹತ್ತಿ ಏನಪ್ಪ ಪಾನಿಪುರಿ ತಿನ್ಬೇಕು ಬಾರೆ. ನಾನೇನು ಹತ್ತಿಲ್ಲ. ಹಾಂ ಬೇಡ ಆಯ್ತು, ನಾವು ಅಳೋದೆಲ್ಲ ತೋರಿಸಿಲ್ಲ, ಬಾ ಹೋಗ್ಲಿ, ನನಗೆ ಗೊತ್ತಿರೋದು. ವಿಡಿಯೋ ಮಾಡೋಕ್ಕಾಗಿಲ್ಲ ಗೈಸ್ಗಳು ಅಂತ ಹೇಳ್ಕೊಂಡು ಕೂತಿದ್ಲು. ನಾನು ಹತ್ತಿಲ್ಲ ಗೈಸ್. ಸರಿ ಅವಳು ಹತ್ತಿಲ್ಲ, ಅದೇ ಗೊತ್ತಲ್ಲ. ಪ್ರ್ಯಾಂಕ್ ಆದ್ಮೇಲೆ ನೀನೇನು ನನಗೆ ಪ್ರ್ಯಾಂಕ್ ಮಾಡಿಲ್ಲ, ನನಗೆ ಪ್ರ್ಯಾಂಕ್ ಆಗಿಲ್ಲ. ಜಟ್ಟಿ ಜಾರಿ ಬಿದ್ರು ಮೀಸೆ ಮಣ್ಣಾಗಲ್ಲ, ಇವಳಿಂದನೇ ಮಾಡಿ ಹುಡುಗಿ ಆದ್ರೂ ಅವಳಿಂದನೇ ಗಾದೆ ಅದು. ಗೈಸ್ ಇವಾಗ ನಾವು ಹೊರಗೆ ಹೋಗ್ತಾ ಇದ್ದೀವಿ. ಸಾನಿಗೆ ಹುಷಾರಿಲ್ಲ, ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ ಅಂತ ಹೊರಟಿದ್ದೀವಿ. ಆ್ಯಂಡ್ ಅಮ್ಮನೂ ರೆಡಿ ಆಗಿದ್ದಾರೆ ಹಾಸ್ಪಿಟಲ್ಗೆ. ಇಷ್ಟೇ ಗೈಸ್ ಈ ವಿಡಿಯೋ. ಒಂಥರ ಸ್ಯಾಡ್. ಯಾಕೂರು ಇಟ್ಸ್ ಓಕೆ. ಈ ವಿಡಿಯೋ ಒಂಥರ ಸ್ಯಾಡ್ ಆಗಿದೆ ಅನಿಸುತ್ತೆ. ನೆಕ್ಸ್ಟ್ ವ್ಲಾಗಲ್ಲಿ ಹೈಪರ್ ಆ್ಯಕ್ಟಿವ್ ಆಗಿ ಎನರ್ಜಿಯಾಗಿ ವಿಡಿಯೋ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ. ಲವ್ ಯು ಆಲ್. ಬಾಯ್.